ನಾವು ಮೃದು ಧೋರಣೆ ತೋರಿದ್ವಿ, ಅದಕ್ಕೆ ಉಳಿದ್ರು ಅಂತ ಬ್ಯಾಳಂತೆ ಹಾಕಿದ್ರಿ 2 ಸಲ, ಒಂದಲ್ಲ 2 ಸಲ. ಅದ್ರ ಜೊತೆಗೆ ಇನ್ನೊಂದೇನಪ್ಪ, ಅದು ಬೆಳೆದ ಕಾರಣ ಮೃದು ಧೋರಣೆ ಇರ್ಬೋದಿಲ್ಲ ಅಂತಲ್ಲ, ಆದರೆ ಸರ್ಕಾರಗಳು ಮೃದು ಆಗ್ತಾ ಬಂದು ನೆಹರೂರು ಮತ್ತು ನಮ್ಮ ಪಟೇಲರ ಕಾಲಕ್ಕೆ ಅವರಲ್ಲಿ ಒಂದೇನು ಇಬ್ಬರಲ್ಲಿ ಸಿದ್ಧಾಂತ ಇತ್ತು. ನಂತರ ಬಂದಂತಹ ಕಾಂಗ್ರೆಸ್ ನಾಯಕರಲ್ಲಿ ಅದು ಕಾಣ್ತಾ ಇಲ್ಲ, ನಾವು ಕಂಡಿಲ್ಲ. ಇಂದಿರಾ ಗಾಂಧಿ ಅವರು ಇರ್ಬೋದು, ಅವ್ರ ಹತ್ರ ಬಂದಂಥ ರಾಜೀವ್ ಗಾಂಧಿ ಇರ್ಬೋದು, ಇನ್ನುಳಿದು ಯಾರೋ ಆದರು. ಯಾಕಂದರೆ ಇಂದಿರಾ ಗಾಂಧಿಯವರ ಕಾಲಕ್ಕೆ ಮತ್ತು ರಾಜೀವ್ ಗಾಂಧಿಯವರ ಕಾಲಕ್ಕೆ ಆಂತರ್ಯದಿಂದ ಒಳಗೆ RSS ಭಾಳಷ್ಟು ಗಟ್ಟಿಗೊಳ್ಳಲಿಕ್ಕೆ ಶುರುವಾಗಿಬಿಟ್ಟಿತ್ತು. ಎಲ್ಲ ಕಡೆ ತನ್ನ ವಿಚಾರಗಳನ್ನು ಹಂಬಿಸ್ತಾ ಹೊರಟಿದ್ದು, ತಪ್ಪಿಸ್ಕೊತ ಹೊರಟಿತ್ತು. ಆದರೆ ಅದನ್ನು ಅಷ್ಟು ಲಕ್ಷ ಕೊಟ್ಟು ನೋಡದ ಇಂದಿರಾ ಗಾಂಧಿಯವರು ಕೇವಲ ಕುಟುಂಬ ರಾಜಕೀಯ, ತನ್ನ ಸುತ್ತಮುತ್ತಿರುವಂಥ ಅಂದರೆ ರಾಜಕಾರಣ ಬೆಳೆಸಲಿಲ್ಲ. ಮೃದು ಧೋರಣೆ ಅನ್ನೋಕ್ಕಿಂತಲೂ ಅವ್ರಿಗೆ ಅದನ್ನು ಮುಟ್ಟೋ ಸಾಹಸ ಯಾಕೆ ಆಗಲಿಲ್ಲಪ್ಪ ಅಂತಂದರೆ, ಸ್ವತಃ ತಮ್ಮ ಮಕ್ಕಳನ್ನು ಬೆಳೆಸೋದ್ರ ಲಕ್ಷ್ಯ ಕೊಟ್ಟ, ಕುಟುಂಬ ರಾಜಕಾರಣ ಕಡೆ ಲಕ್ಷ್ಯ ಹಾಕಿದಾಗ ಸಹಜವಾಗಿ ದೇಶದಲ್ಲಿ ಏನು ನಡೀತಾ ಇದೆ ಅದ್ರ ಕಡೆ ಲಕ್ಷ್ಯ ಹೋಗಲಿಲ್ಲ. ಜೊತೆಗೆ ಕಾಂಗ್ರೆಸ್ನಲ್ಲಿದ್ದಂಥ ಶರದ್ ಪವಾರ್ ಅಂತ ನಾಯಕರು ಇನ್ನೂ ಕೆಲವು ಜನ ಬರ್ತಾ ಇದ್ದಾರಲ್ಲ, ಭಾಳ ಒಳ್ಳೆ ನಾಯಕರು ಬಂದು ಹೋಗ್ತಾರೆ. ಆ ಸಂದರ್ಭದಲ್ಲೇ ಅವ್ರು ಯಾರನ್ನೂ ಬೆಳಿಗೊಡಲಿಲ್ಲ ಇಂದಿರಾ ಗಾಂಧಿಯವರು. ರಾಜೀವ್ ಗಾಂಧಿಯವರಂತೆ ಮುಗ್ಧರು ಅಂತ ಹೇಳ್ಬೇಕಾಗ್ತದೆ. ನಾವು ಪೆದ್ದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮುಗ್ಧರು, ರಾಜಕೀಯ ಅನುಭವ ಇಲ್ಲದವರು. ಹೀಗಾಗಿ ಅವ್ರಿಗೆ ಆ ಸಂದರ್ಭದಲ್ಲಿ ಅದರಲ್ಲೂ ರಾಮ ಮಂದಿರದ ಕೀಲಿ ತೆಗೆಸಾಗಿ ಹೆಚ್ಚಿದವರು. ಮುಂದೆ ಇನ್ನೊಂದು ಬಾನು ಅವರ ಕೇಸ್ನಲ್ಲೇ ಮೂಲಭೂತ ಮುಸ್ಲಿಮರ ಪರ ನಿಂತಂಥವ್ರು. ಅಂದರೆ